ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ನಂದಿನಿ ಬ್ರ್ಯಾಂಡ್ದು ಗುಲಾಬ್ ಜಾಮೂನ್ ಮಿಕ್ಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಹೇಗಿದೆ, ರುಚಿ ಹೇಗಿದೆ ಅಂತೆಲ್ಲ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು 200 ಗ್ರಾಮಷ್ಟು ನಂದಿನಿ ಬ್ರ್ಯಾಂಡ್ದು ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ನಮಗೆ ಒಂದು ಅರ್ಧ ಲೀಟರಷ್ಟು ನೀರು ಬೇಕಾಗುತ್ತೆ ಸಿರಪ್ ಮಾಡ್ಕೊಳ್ಳೋದಕ್ಕೆ. ಅರ್ಧ ಲೀಟರಷ್ಟು ನೀರಿಗೆ ನಾನು ಒಂದು 150 ಗ್ರಾಮಷ್ಟು ನಾನು ನಿಮಗೆ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು 150 ಗ್ರಾಮಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಬಿಡಬೇಕು. ಇದು ಕುದೀತಾ ಇದ್ದಂಗೆ 2 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫುಡ್ ಕಲರ್ ಹಾಕ್ಕೋತಾ ಇದ್ದೀನಿ. ಅದಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಕೇಸರಿ ದಳ ಆದರೂ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಕಲರ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಒಂದು ಕಡೆ ಇಟ್ಕೊಂಡ್ಬಿಡಬೇಕು. ನೋಡಿ, ಸಿರಪ್ ರೆಡಿ ಆಗುತ್ತೆ. 10 ಮಿನಿಟ್ಸ್ ಸಾಕು ಇದು ಕುದಿಯೋದಕ್ಕೆ. ಒಂದು ಕಡೆ ಇಟ್ಕೊಂಡು ಒಂದು ಪ್ಲೇಟಲ್ಲಿ ನಾನು ಗುಲಾಬ್ ಜಾಮೂನ್ ಮಿಕ್ಸ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮೊದಲು ಕೈನಲ್ಲಿ ಅದನ್ನೆಲ್ಲ ಹೊಡ್ಕೋಬೇಕು. ಏನಾದರೂ ಉಂಡೆ ಇರುತ್ತೆ ಏನೋ ಅಲ್ವಾ, ಹಾಗಾಗಿ ಸ್ವಲ್ಪ ನೀಟಾಗಿ ಕೈನಲ್ಲೇ ಹೊಡ್ಕೋಬೇಕು. ಮತ್ತು ಇದಕ್ಕೆ ಕಲಸೋದಕ್ಕೆ ನೀರಾದರೂ ತೊಗೋಬೋದು ಅಥವಾ ಹಾಲಾದರೂ ತೊಗೋಬೋದು. ಹಾಲು ಹಾಕಿದ್ರೆ ಇನ್ನೊಂಚೂರು ಟೇಸ್ಟ್ ಕೊಡುತ್ತೆ ಅಷ್ಟೇ. ಹಾಲಾದರೂ ತೊಗೊಳ್ಳಿ, ಇಲ್ಲ ನೀರಾದರೂ ತೊಗೊಳ್ಳಿ. ನಾನು ಎರಡನ್ನೂ ಅರ್ಧ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಮೊದಲಿಗೆ ನೀಟಾಗಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಿ ಕಲ್ಸೋಕ್ಕೆ ಹೋಗಬೇಡಿ. ಯಾಕಂತಂದರೆ ಈ ಗುಲಾಬ್ ಜಾಮೂನ್ ಮಿಕ್ಸು ಸ್ವಲ್ಪ ಹಾರ್ಡ್ ಇದೆ. ನಿಮಗೆ ಬೇರೆ ಮಿಕ್ಸಿಗೆ ಕಂಪೇರ್ ಮಾಡಿದಾಗ ಈ ಗುಲಾಬ್ ಜಾಮೂನು ನಿಮಗೆ ಸ್ವಲ್ಪ ಹಿಟ್ಟು ಹಾರ್ಡ್ ಅನಿಸುತ್ತೆ. ಹಾಗಾಗಿ ನಿಧಾನಕ್ಕೆ ಕಲಿಸ್ಬಿಟ್ಟು ಮೇಲ್ಗಡೆ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಕಲಸಿ ಇದನ್ನು ಒಂದು 10 ನಿಮಿಷ ಹಾಗೇ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೆನೆಗೆ ಬಿಟ್ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಮತ್ತೆ ತೆಗೆದು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೆಲ್ಲಿಕಾಯಿ ಸೈಜಷ್ಟು ಉಂಡೆಗಳು ಮಾಡಿಕೊಂಡ್ರೆ ಈ ಪ್ಯಾಕೆಟ್ಗೆ ನಿಮಗೆ ಒಂದು 20 ಗುಲಾಬ್ ಜಾಮೂನ್ ಬರುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿ ಅದನ್ನು ಉಂಡೆ ಮಾಡ್ಕೋಬೇಕು. ಆಗಲೇ ನಿಮಗೆ ಅದು ಹೊಡ್ಕೊಳ್ಳೋದಿಲ್ಲ. ಆ ರೀತಿ ಮಾಡಿ ಎಲ್ಲ ಒಟ್ಟಿಗೆ ಇಟ್ಕೊಳ್ಬೇಕು. ಇಟ್ಕೊಂಡು ನಾನೀಗ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ. ಮೀಡಿಯಮ್ ಸೈಜಲ್ಲೇ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ತಕ್ಷಣ ಒಂದೊಂದಾಗಿ ಗುಲಾಬ್ ಜಾಮೂನ್ನ ಬಿಟ್ಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಕೈ ಆಡ್ಸೋಕ್ಕೆ ಹೋಗಬಾರ್ದು, ಆಗ ನೀಟಾಗಿ ಬೆಂದ್ಕೊಂಬಿಡುತ್ತೆ ಒಳಗಡೆ. ನೀವು ಮಧ್ಯದಲ್ಲಿ ಕೈ ಆಡ್ಸಿದ್ರೆ ಹೊಡೆದೋಗ್ಬಿಡುತ್ತೆ. ಒಂದು 2 ನಿಮಿಷ ಈ ರೀತಿ ಬಿಟ್ಬಿಟ್ಟು ಆಮೇಲಿಂದ ಚೆನ್ನಾಗಿ ಬೆಂದ ಮೇಲೆ ನೀಟಾಗಿ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್, ಒಂದು ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಆಮೇಲೆ ಆ ಸಿರಪ್ಪಲ್ಲಿ ಇದನ್ನು ಹಾಕಿ ಒಂದು 10ರಿಂದ 15 ನಿಮಿಷ ನೆನೆಗೆ ಬಿಡಬೇಕು. ಆದರೆ ಈ ಗುಲಾಬ್ ಜಾಮೂನು ನಿಮಗೆ 15 to 20 ಮಿನಿಟ್ಸು ಬೇಕಾಗುತ್ತೆ. ಯಾಕಂದರೆ ಹಾರ್ಡ್ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ನೆನೆಯೋದಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತಿನ್ಬಹುದು, ಏನೂ ತೊಂದರೆ ಇಲ್ಲ. ಬಟ್ ಅದು ತುಂಬಾ ಸ್ಮೂತ್ನೆಸ್ ಎಲ್ಲ ಇಲ್ಲ ಈ ಗುಲಾಬ್ ಜಾಮೂನ್. ಬೇರೆ ಗುಲಾಬ್ ಜಾಮೂನ್ ಎಷ್ಟು ಸ್ಮೂತ್ ಬರುತ್ತೆ ನಮಗೆ ಸ್ಪೂನಲ್ಲಿ ಹಿಂಗೆ ಹೊಡೆದ ತಕ್ಷಣ, ಬಟ್ ಆ ಥರ ಇರೋದಿಲ್ಲ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.